ಓಂ ಪವಿತ್ರಂ ಚರಿತಂ ಯಸ್ಯಾಃ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಒಬ್ಬೊಬ್ಬ ಭಕ್ತನ ಬಯಕೆಗಳೇ ಹಲವಾರು. ಹೀಗಿರುವಾಗ ಹಲವಾರು ಭಕ್ತರ ಬಯಕೆಗಳು ಸೇರಿದರೆ ಎಷ್ಟಾಗಬಹುದು? ಅಸಂಖ್ಯಾತ. ಶ್ರೀಮಾತೆಯವರು ತಮ್ಮ ಬಳಿಗೆ ಬಂದ ಹಲವಾರು ಭಕ್ತರ ಅಸಂಖ್ಯಾತ ಬಯಕೆಗಳನ್ನೆಲ್ಲ, ಬೇಡಿಕೆಗಳನ್ನೆಲ್ಲ ಈಡೇರಿಸಿಕೊಡಬೇಕಾಗಿತ್ತು. ಚಪಲ ಚಿತ್ತದ ಭಕ್ತರ ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ ಶಕ್ತಿಯೂ ಬೇಕು, ಕರುಣೆಯೂ ಬೇಕು. ಈ ಶಕ್ತಿ, ಕರುಣೆ ಅಂತ ಅನ್ನೋದು ಶ್ರೀಮಾತೆಯವರಲ್ಲಿ ಅಗಾಧವಾಗಿತ್ತು, ಅಪಾರವಾಗಿತ್ತು ಅಂತ ಅನ್ನೋದನ್ನ ನಾವು ತಿಳಿದೇ ಇದ್ದೇವೆ. ಹಾಗೆಯೇ ಅಂದಿನ ಭಕ್ತರು ಕೂಡ ತಿಳಿದಿದ್ರು. ಆದರೆ ಶ್ರೀಮಾತೆಯವರು ಕಲ್ಕತ್ತದ ಉದ್ಬೋಧನದಲ್ಲಿದ್ದಾಗ ಮಾತ್ರ ಈ ಚಿಲ್ಲರೆ ಬಯಕೆಗಳನ್ನು ತುಂಬಿಕೊಂಡಿರುವ ಭಕ್ತರು ಸಲೀಸಾಗಿ ಬಂದು ಶ್ರೀಮಾತೆಯವರಲ್ಲಿ ತಮ್ಮ ಮನದಾಸೆಗಳನ್ನ ವ್ಯಕ್ತಪಡಿಸುವ ಹಾಗಿರಲಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಸ್ವಾಮಿ ಶಾರದಾನಂದರೇ ಮೊದಲಾದವರು ಸರ್ಪಗಾವಲಾಗಿದ್ರು. ಆದರೆ ಶ್ರೀಮಾತೆಯವರು ಜಯರಾಮ್ ಬಾಟಿಗೆ ಬಂದಾಗ ನೋಡಬೇಕು, ಈ ಭಕ್ತಾದಿಗಳೆಲ್ಲ ಅಲ್ಲಿ ಜಯರಾಮ್ ಬಾಟಿಯಲ್ಲಿ ತಮ್ಮ ತಮ್ಮ ಬೇಡಿಕೆಗಳ ಪಟ್ಟಿಯನ್ನ ಸಲೀಸಾಗಿ ಶ್ರೀಮಾತೆಯವರ ಮುಂದಿಡ್ತಾರೆ. ಜಯರಾಮ್ ಬಾಟಿಯಲ್ಲಿ ಶ್ರೀಮಾತೆಯವರು ತುಂಬಾ ಸುಲಭವಾಗಿ ಕೈಗೆ ಸಿಗ್ತಾರೆ. ಅಲ್ಲಿ ಸ್ವಾಮಿ ಶಾರದಾನಂದರ ಕಟ್ಟುನಿಟ್ಟಿನ ಕಾನೂನು ಕಟ್ಟಳೆಗಳೇನಿಲ್ವಲ್ಲ. ಆದ್ರಿಂದ ಈ ಭಕ್ತಾದಿಗಳೆಲ್ಲ ಶ್ರೀಮಾತೆಯವರು ಯಾವಾಗ ಉದ್ಬೋಧನದಿಂದ ಜಯರಾಮ್ ಬಾಟಿಯ ಕಡೆಗೆ ಹೊರಡುತ್ತಾರೆ ಅಂತ ಅನ್ನೋದನ್ನೇ ಕಾದು ನೋಡ್ತಾ ಕುಳಿತಿರ್ತಾರೆ. ಅವರು ಯಾವಾಗ ಜಯರಾಮ್ ಬಾಟಿಯ ಕಡೆಗೆ ಹೊರಟ್ರೋ ಇವರೆಲ್ಲ ಅವರನ್ನೇ ಹಿಂಬಾಲಿಸಿಕೊಂಡು ಹೊರಟು ಬಿಡ್ತಾರೆ, ಪರಿವಾರ ಸಮೇತ. ನಿಜಕ್ಕೂ ನೋಡಿದ್ರೆ ಶ್ರೀಮಾತೆಯವರು ಕಲ್ಕತ್ತಾದಲ್ಲಿರೋದಕ್ಕೂ ಜಯರಾಮ್ ಬಾಟಿಯ ಹಳ್ಳಿಯಲ್ಲಿರೋದಕ್ಕೂ ಬಹಳ ಬಹಳ ವ್ಯತ್ಯಾಸ ಇದೆ. ಕಲ್ಕತ್ತಾದ ಉದ್ಬೋಧನದಲ್ಲಿ ಶ್ರೀಮಾತೆಯವರ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ನೋಡಿಕೊಳ್ಳೋದಕ್ಕೂ ಗೋಲಾಪ್ಮ, ಯೋಗಿನ್ಮ ಇದ್ದಾರೆ. ಅಲ್ಲದೆ ಸ್ವಾಮಿ ಶಾರದಾನಂದಾದಿಯಾಗಿ ಹಲವು ಸನ್ಯಾಸಿ ಬ್ರಹ್ಮಚಾರಿಗಳು ಇದ್ದಾರೆ. ಆದ್ದರಿಂದ ಅಲ್ಲಿನ ಕೆಲಸ ಕಾರ್ಯಗಳನ್ನೆಲ್ಲ ಶ್ರೀಮಾತೆಯವರು ನೋಡಿಕೊಳ್ಳಬೇಕಾಗಿರಲಿಲ್ಲ. ಅಲ್ಲಿಗೆ ಬಂದ ಭಕ್ತಾದಿಗಳ ವಸತಿ ಊಟೋಪಚಾರಗಳ ಕಡೆಗೂ ಯೋಚಿಸಬೇಕಾಗಿರಲಿಲ್ಲ. ಆದರೆ ಜಯರಾಮ್ ಬಾಟಿಯಲ್ಲಿ ಹಾಗಲ್ಲ. ಇಲ್ಲಿ ಶ್ರೀಮಾತೆಯವರೇ ಪ್ರತಿಯೊಂದು ವಿವರಕ್ಕೂ ಗಮನ ಕೊಡಬೇಕಾಗಿತ್ತು. ಮಂತ್ರದೀಕ್ಷೆಗೆ ಅಂತ ಬರ್ತಾರೆ ಜನ, ದರ್ಶನಕ್ಕೆ ಅಂತ ಬರ್ತಾರೆ ಜನ. ಹಾಗೆ ಬಂದ ಜನ ತಕ್ಷಣವೇ ಹಿಂತಿರುಗಿ ಹೋಗ್ತಾರೇನೋ? ಹೋಗೋದಕ್ಕೆ ಸಾಧ್ಯವೇನೋ? ಬಹಳ ದೂರದಿಂದ ಬಂದವರಲ್ಲವೇನೋ? ಅಂದಮೇಲೆ ಅವರಿಗೆಲ್ಲ ಊಟೋಪಚಾರವಾಗಬೇಕು, ವಸತಿಗೆ ಏರ್ಪಾಟಾಗಬೇಕು, ಇನ್ನು ಏನೇನೋ ಅವಶ್ಯಕತೆಗಳೆಲ್ಲ ಇರುತ್ತವೋ ಅವುಗಳನ್ನೆಲ್ಲ ಒದಗಿಸಿಕೊಡಬೇಕು. ಹೀಗೆ ಶ್ರೀಮಾತೆಯವರ ಸ್ವಭಾವದಲ್ಲಿ ಸೇರಿ ಹೋಗಿಬಿಟ್ಟಿದೆ. ಶ್ರೀಮಾತೆಯವರು ಕೂಡ ಈ ಬಗೆಯ ಭಕ್ತ ಸೇವೆಯನ್ನ ತೀರ ಸ್ವಾಭಾವಿಕ, ಸಹಜ ಅಂತಲೇ ಭಾವಿಸಬಹುದು. ಆದರೆ ಅವರ ಸ್ಥಿತಿಯನ್ನ ನಾವು ಭಾವಿಸಿ ನೋಡಿದಾಗ ಮಾತ್ರ ನಮಗೆಲ್ಲ ವಿಸ್ಮಯವೋ ವಿಸ್ಮಯ ಆಗದಿರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದ್ರೆ ಯಾರು ಸ್ವಯಂ ಜಗಜ್ಜನನಿಯಾಗಿದ್ದಾರೋ, ಯಾರು ಸಹಸ್ರ ಸಹಸ್ರ ಭಕ್ತಾದಿಗಳಿಂದ ಆರಾಧಿತರಾಗಿದ್ದಾರೋ, ಯಾವ ಅಂಥ ಜಗಜ್ಜನನಿ ಮಾನವ ದೇಹಧಾರಿಣಿಯಾಗಿ ಅವತರಿಸೋದರ ಮೂಲಕ ಇದೇ 20ನೇ ಶತಮಾನದ ಆದಿಯಲ್ಲಿ ಮಹಾಶಕ್ತಿಯೊಂದು ಜಾಗೃತಗೊಂಡು ನಾನಾ ಪ್ರಕಾರಗಳಿಂದ ಮಾನವ ಕಲ್ಯಾಣದ ಮಹತ್ಕಾರ್ಯದಲ್ಲಿ ನಿರತರಾಗಿದ್ದರೋ ಮತ್ತು ಈಗಲೂ ಕೂಡ ನಿರತರಾಗಿರುವರೋ ಅಂತಹ ಶ್ರೀಮಾತೆಯವರ ವೈಯಕ್ತಿಕ ಜೀವನವನ್ನ ನೋಡಿದ್ರೆ ಅತ್ಯಂತ ನಿರಾಡಂಬರ. ಹೀಗೆ ಸ್ವಯಂ ನಿರಾಡಂಬರರಾಗಿದ್ದುಕೊಂಡು ನಿರಂತರ ಸೇವೆಯಲ್ಲಿ ನಿರತರಾಗಿದ್ದಾರೆ. ನಿಜಕ್ಕೂ ಇದು ವಿಸ್ಮಯಕಾರಕವಲ್ಲದೆ ಮತ್ತೇನು? ಅವರ ಅಂತಸ್ತಿಗೆ ಅವರು ಸೇವೆಯನ್ನ ಸ್ವೀಕರಿಸಬೇಕೇ ಹೊರತು ಸೇವೆ ಮಾಡೋದಲ್ಲ. ಆದರೆ ಇಲ್ಲಿ ನಾವು ಕಾಣ್ತಿರೋದೇನು? ಸ್ವಯಂ ಜಗನ್ಮಾತೆಯಿಂದಲೇ ಭಕ್ತ ಜನ ಸೇವೆ. ಹಳ್ಳಿಯ ಸರಳತೆಯೊಂದಿಗೆ ಮಾತೃವಾತ್ಸಲ್ಯ ಮಿಳಿತಗೊಂಡಿರುವ ಶ್ರೀಮಾತೆಯವರ ಸುಂದರ ಜೀವನ ಪ್ರತಿ ಮುಹೂರ್ತದಲ್ಲೂ ಅದು ಚಿತ್ತಾಕರ್ಷಕವಾಗಿ ಕಾಣ್ತಾ ಇದೆ.
ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಈ ಬಗೆಯ ಜೀವನ ತುಂಬ ಅಪೂರ್ವ, ಅದ್ಭುತ. ಶ್ರೀಮಾತೆಯವರ ಈ ಅದ್ಭುತ ಜೀವನ ಅನ್ನುವಂಥದ್ದು ನಿಜವಾಗಿ ನಡೆದದ್ದೇ ಆದರೂ ಕೂಡ ಅದು ನಮ್ಮ ಕಲ್ಪನೆಗೂ ಮೀರಿ ನಿಂತು ನಮ್ಮನ್ನ ಬೆರಗುಗೊಳಿಸ್ತಾ ಇದೆ. ಜಯರಾಂಬಾಟಿಯ ಹಳ್ಳಿಗೆ ಶ್ರೀಮಾತೆಯವರ ದರ್ಶನಕ್ಕಾಗಿ ಬರುವ ಜನರು ಹೊತ್ತು ಗೊತ್ತಿಲ್ಲದೆ ಬಂದುಬಿಡ್ತಾರೆ. ಪತ್ರಮುಖೇನ ಮೊದಲೇ ತಿಳಿಸದೆ ಬಂದುಬಿಡ್ತಾರೆ. ಇವರೆಲ್ಲ ಯಾವ ಜನ ಅಂತ ಕೇಳಿದ್ರೆ ಭಕ್ತ ಜನರಲ್ಲ, ಅಪರಿಚಿತ ಜನ. ಇವರ ನಡೆ ನುಡಿ ಹಾಗೂ ಉಡುಗೆ ತೊಡುಗೆಗಳನ್ನ ನೋಡಿದರೆ ಇವರೆಲ್ಲ ಶ್ರೀಮಂತ ವರ್ಗದ ಜನ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಶ್ರೀಮಾತೆಯವರ ಬಳಿಗೆ ಬರುವಂತಹ ಶ್ರೀಮಂತ ಜನರನ್ನ ನೋಡಿ ಆ ಹಳ್ಳಿಗರು ತುಂಬ ವಿಸ್ಮಯ ಮೂಕರಾಗಿ ಬಿಡುತ್ತಿದ್ರು. ಹಳ್ಳಿಯಲ್ಲೂ ಕೂಡ ಶ್ರೀಮಂತ ಜಮೀನ್ದಾರರು, ಜೋಡಿದಾರರು ಇದ್ರೂ ಸಹ ಅದು ಒಂದು ರೀತಿ ಹಳ್ಳಿಯ ಶ್ರೀಮಂತಿಕೆ. ಈ ಜಮೀನ್ದಾರರು, ಜೋಡಿದಾರರೆಲ್ಲ ಎಷ್ಟೇ ಶ್ರೀಮಂತರಾಗಿದ್ರೂ ಕೂಡ ಅವರಲ್ಲಿ ಹಳ್ಳಿತನ ಇದ್ದೇ ಇರುತ್ತದೆ. ಆದರೆ ಪಟ್ಟಣದ ಶ್ರೀಮಂತರ ಲಕ್ಷಣವೇ ಬೇರೆ. ಅವರ ಪೋಷಾಕು ಟಾಕುಟೀಕೆ ಬೇರೆ, ಅವರ ಮಾತಿನ ಕೌಶಲವೇ ಬೇರೆ. ಶ್ರೀಮಾತೆಯವರ ಬಳಿಗೆ ಬಂದಂತಹ ಈ ಬಗೆಯ ಶ್ರೀಮಂತರನ್ನ ಆ ಹಳ್ಳಿಗರು ತುಂಬ ಕುತೂಹಲ ಭರಿತರಾಗಿ, ಇವರೆಲ್ಲ ಯಾರಪ್ಪ, ಯಾವ ದೇಶದಿಂದ ಬಂದಿರಬಹುದು ಅಥವಾ ಯಾವ ಲೋಕದಿಂದ ಬಂದಿರಬಹುದು ಅಂತನ್ನೋ ಕುತೂಹಲದಿಂದ ಆ ಶ್ರೀಮಂತರನ್ನ ಆ ಕಡೆಯಿಂದ ನೋಡ್ತಾರೆ, ಈ ಕಡೆಯಿಂದ ನೋಡ್ತಾರೆ, ಹಾಗೆ ನೋಡ್ತಾರೆ, ಹೀಗೆ ನೋಡ್ತಾರೆ, ಕಣ್ಣರಳಿಸಿ ನೋಡ್ತಾರೆ. ನೋಡೋದಲ್ಲದೆ ಅವರ ಬಳಿಯಲ್ಲೇ ಸುಳಿದಾಡ್ತಿರ್ತಾರೆ ಈ ಹಳ್ಳಿಯ ಜನ. ನಿಜ, ಆ ಹಳ್ಳಿಯ ಜನ ಹೀಗೆ ನೋಡಿದ್ರೆ ಅದು ತೀರ ಸಹಜ. ಯಾಕೆಂದ್ರೆ ಯಾವ ಬಗೆಯ ನಾಗರಿಕತೆಯ ಗಂಧವೂ ಇಲ್ಲದ ಆ ಕುಗ್ರಾಮಕ್ಕೆ ಅಂಥಂಥ ಶ್ರೀಮಂತರೆಲ್ಲ ಬಂದಾಗ ಎಂಥವರಿಗಾದರೂ ವಿಸ್ಮಯವಾಗದೇ ಇರದು. ಆದರೆ ಯಾರ ಅಚಿಂತ್ಯ ಶಕ್ತಿಯ ಪ್ರಭಾವದಿಂದಾಗಿ ಈ ಬಗೆಯ ಕಲ್ಪನಾತೀತ ಲೀಲೆಗಳೆಲ್ಲ ಅಲ್ಲಿ ನಡೀತಾ ಇವೆಯೋ ಅಂಥ ಶ್ರೀಮಾತೆಯವರು ಮಾತ್ರ ಈ ಯಾವುದಕ್ಕೂ ಬೆರಗು ಪಡದೆ ಸಾಮಾನ್ಯ ಹಳ್ಳಿಯ ಸ್ತ್ರೀಯಂತೆ ಸಹಜವಾಗಿಯೇ ಇದ್ದುಕೊಂಡು ಬಂದ ಆಗಂತುಕರ ಆತಿಥ್ಯದ ವ್ಯವಸ್ಥೆಯಲ್ಲಿ ನಿರತರಾಗಿ ಬಿಟ್ಟಿದ್ದಾರೆ. ಈಗ ಶ್ರೀಮಂತರು ಅಂದ ಮೇಲೆ, ಅಲ್ಲದೆ ಅವರು ನಾಗರಿಕರು ಅಂದ ಮೇಲೆ, ಆ ನಾಗರಿಕ ಶ್ರೀಮಂತರಲ್ಲಿ ಕೆಲವೇನು ಹಲವಾರು ನಾಗರಿಕ ಅಭ್ಯಾಸಗಳೆಲ್ಲ ಇರುತ್ತವೆ. ಅವುಗಳಲ್ಲಿ ಒಂದನ್ನ ಉದಾಹರಿಸಿ ಹೇಳೋದಿದ್ರೆ ಬೆಡ್ ಕಾಫಿ. ಬೆಡ್ ಕಾಫಿ ಅಂತಂದ್ರೆ ಕೇವಲ ಹಾಸಿಗೆ ಮೇಲೆ ಕುಳಿತುಕೊಂಡು ಕುಡಿಯುವ ಕಾಫಿ ಅಂತ ಅರ್ಥವಲ್ಲ. ಬೆಡ್ ಕಾಫಿ ಅಂತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದಿಷ್ಟು ಬಾಯಿ ಮುಕ್ಕಳಿಸಿದ್ರೂ ಆಯ್ತು, ಇಲ್ಲದಿದ್ರೂ ಆಯ್ತು, ಎದ್ದ ತಕ್ಷಣ ಕುಡಿಯೋ ಕಾಫಿ ಇದೆ ಬೆಡ್ ಕಾಫಿ. ಎದ್ದ ತಕ್ಷಣ ಕುಡಿಯೋ ಕಾಫಿಗೆ ಬೆಡ್ ಕಾಫಿ ಅಂತಲೇ ಯಾಕೆ ಹೆಸರು ಅಂತಂದ್ರೆ ಆ ಕಾಫಿ ಅವರು ಮಲಗಿಕೊಂಡಿರೋ ಬೆಡ್ಡಿನ ಹತ್ರವೇ ಬರಬೇಕು. ಕಾಫಿ ಅಂತನ್ನೋ ದನಿ ಕೇಳಿ ಏಳಬೇಕು. ಎದ್ದು ಕುಡಿದ ಮೇಲೆ ಮುಂದಿನ ಕೆಲಸ. ಆದರೆ ಇನ್ನು ಕೆಲವು ಭೂಪರು ಪುನಃ ಮುಸುಕೆಳೆದು ಮಲ್ಕೊಂಡು ಇನ್ನೊಂದು ಪುಟ್ಟ ನಿದ್ರೆ ಮಾಡೋದು ಉಂಟು. ಅಂತೂ ಇದೇ ನಾಗರಿಕರ ಬೆಡ್ ಕಾಫಿಯ ಸಮಾಚಾರ. ನಾಗರಿಕತೆ ಅಂತಂದ್ರೇನು ಹುಡುಗಾಟವೇ? ಇವೆಲ್ಲ ಸೇರಿಕೊಂಡ್ರೆ ನಾಗರಿಕತೆ. ಶ್ರೀಮಾತೆಯವರ ದರ್ಶನಕ್ಕೆ ಬಂದ ಈ ನಾಗರಿಕ ಶ್ರೀಮಂತರಲ್ಲಿ ಕೆಲವರಿಗೆ ಬೆಡ್ ಟೀ ಇದರ ಅಭ್ಯಾಸ ಇತ್ತು. ಬಂಗಾಳದಲ್ಲಿ ಟೀ ಚಾಲ್ತಿ, ಕಾಫಿ ಅಲ್ಲ. ಶ್ರೀಮಾತೆಯವರು ಅವರ ಟೀಗೆ ವ್ಯವಸ್ಥೆ ಮಾಡಬೇಕಾಗಿತ್ತು. ಯಾರ ಮನೆಯಲ್ಲಿ ಕರೆಯುವ ಹಸು ಇದೆ ಅಂತನ್ನೋದನ್ನ ಶ್ರೀಮಾತೆಯವರು ಮೊದಲೇ ತಿಳಿದುಕೊಂಡಿದ್ದು ಅಲ್ಲಿಗೆ ತಾವೇ ಹೋಗಿ ಸಲೀಸಾಗಿ ನಡೆಯೋದಕ್ಕಾದ್ರೂ ಸಾಧ್ಯ ಇದೆಯೇ ಅಂತ ಕೇಳಿದ್ರೆ ಸಂಧಿವಾತ. ಕುಂಟಿಕೊಂಡು ಹೋಗಿ ಹಾಲು ತಂದು ಟೀ ತಯಾರಿಸಿ ಕೊಡ್ತಿದ್ರು. ಪುಣ್ಯಕ್ಕೆ ಅವರುಗಳ ಹಾಸಿಗೆಯ ಹತ್ತಿರವೇ ಹೋಗಿ ಕೊಡಬೇಕಾಗಿರಲಿಲ್ಲ. ಅವರೇ ಎದ್ದು ಊಟದ ಮನೆಗೆ ಬರ್ತಿದ್ರು. ಇನ್ನು ಅವರ ಊಟಕ್ಕೆ ತರಕಾರಿ ಆಗಬೇಕು. ಆ ಹಳ್ಳಿಯಲ್ಲಿ ತರಕಾರಿ ಸ್ವಲ್ಪ ಕಡಿಮೆನೆ. ಆದರೂ ಶ್ರೀಮಾತೆಯವರು ಒಂದಿಷ್ಟು ಸಂಗ್ರಹಿಸಿಕೊಂಡಿಟ್ಟಿರ್ತಿದ್ರು.
ಎಷ್ಟೇ ಸಂಗ್ರಹಿಸಿದ್ರೂ ಹಲವು ಜನ ಒಟ್ಟಿಗೆ ಬಂದಾಗ ಇದ್ಯಾವುದು ಸಾಕಾಗುತ್ತಿರಲಿಲ್ಲ. ಆಗ ಅವರು ಅಕ್ಕಪಕ್ಕದ ಮನೆಗಳಿಗೆ ಹೋಗಿ ತುರ್ತಿಗೆ ಬೇಕಾಗುವಷ್ಟನ್ನ ತರ್ತಿದ್ರು. ಆ ಹಳ್ಳಿಯಲ್ಲೆಲ್ಲ ಬೆಳಗ್ಗಿನ ತಿಂಡಿಗೇನಪ್ಪ ವ್ಯವಸ್ಥೆ ಅಂತಂದ್ರೆ ಕಡ್ಲೆಪುರಿ, ಬೆಲ್ಲದ ಜೋನಿ. ಆದ್ರೆ ನಾಗರಿಕ ಜನರಿಗೆ ಇದೆಲ್ಲ ಹತ್ತೋದಿಲ್ಲ. ಆದ್ರಿಂದ ಶ್ರೀಮಾತೆಯವರು ತುಂಬಾ ಎಚ್ಚರ ವಹಿಸಿ ಒಂದಿಷ್ಟು ರವೆಯನ್ನ ಸಂಗ್ರಹಿಸಿ ಇಟ್ಕೊಳ್ತಿದ್ರು. ಅದರಿಂದ ಕೇಸರಿ ಭಾತ ತಯಾರಿಸಿ ಬೆಳಗ್ಗಿನ ತಿಂಡಿಗೆ ಕೊಡ್ತಿದ್ರು. ಬಂಗಾಳದಲ್ಲಿ ಸಿಹಿ ಪದಾರ್ಥಗಳನ್ನ ಉಪಯೋಗಿಸೋದು ಜಾಸ್ತಿ. ಬೆಳಗ್ಗಿನ ತಿಂಡಿಗೂ ಸಿಹಿ. ಶ್ರೀಮಾತೆಯವರು ಅಷ್ಟು ಎಚ್ಚರಿಕೆ ವಹಿಸಿ ರವೆ ಸಂಗ್ರಹಿಸಿ ಇಟ್ಕೊಂಡಿದ್ರೂ ಕೂಡ ಬರುವ ಜನ ಹೆಚ್ಚಾಗಿ ಅದೆಲ್ಲ ಮುಗಿದು ಹೋಗಿ ಬಿಡ್ತಿತ್ತು. ಆಗ ಅವರು ಕಡಲೆಪುರಿ, ಮುಳ್ಳು ಸೌತೆಕಾಯಿ, ಬೆಲ್ಲದ ಜೋನಿ ಇದನ್ನೇ ಬೆಳಗ್ಗಿನ ತಿಂಡಿಗೆ ಕೊಡಬೇಕಾಗ್ತಿತ್ತು. ಆಗ ಒಬ್ಬ ನಾಗರಿಕ ಭಕ್ತ ಹೇಳ್ತಾನೆ, ಇದೇನಮ್ಮ ಕೊಟ್ರಿ ತಿನ್ನೋದಕ್ಕೆ, ಇದೆಲ್ಲ ನನಗೆ ಅಭ್ಯಾಸವಿಲ್ವಲ್ಲ ಅಂತ. ನಿಜ, ನಾಗರಿಕ ಶ್ರೀಮಂತರಿಗೆ ಈ ತರದ ಜುಜುಬಿ ತಿಂಡಿಯೆಲ್ಲ ಎಲ್ಲ ಅಭ್ಯಾಸವಿರುತ್ತೆ. ಅವರಿಗಾಗಬೇಕು ಪಗಡದಸ್ತಾಗಿ ಪೂರಿ, ಸಾಗು, ಮಸಾಲೆ ದೋಸೆ, ಇಡ್ಲಿ, ಸಾಂಬಾರ್. ಆ ಬಡಹಳ್ಳಿಯಲ್ಲಿ ಶ್ರೀಮಾತೆಯವರು ಅವುಗಳನ್ನೆಲ್ಲ ಒದಗಿಸೋದಕ್ಕೆ ಸಾಧ್ಯವೇ? ಶ್ರೀಮಾತೆಯವರು ಆಗ ಆ ಭಕ್ತನಿಗೆ ಸಮಾಧಾನ ಹೇಳ್ತಾರೆ. ಇಲ್ಲೆಲ್ಲ ಇನ್ನೇನು ಸಿಗೋದಿಲ್ಲಪ್ಪ, ಇಲ್ಲಿ ಸಿಗೋದೆಲ್ಲ ಬರೀ ಇದೆ. ಇದರಿಂದ ನಿನಗೇನು ಕೆಡಕಾಗೋದಿಲ್ಲಪ್ಪ, ತಿನ್ನೋ. ನಾನು ಕಲ್ಕತ್ತಕ್ಕೆ ಬಂದಾಗ ನಿನಗೆ ಒಳ್ಳೊಳ್ಳೆ ತಿಂಡಿ ಮಾಡಿ ಹಾಕ್ತೇನೆ ಅಂತ ಶ್ರೀಮಾತೆಯವರು ಆಶ್ವಾಸನೆ ನೀಡ್ತಾರೆ. ಕಲ್ಕತ್ತಕ್ಕೆ ಹೋದಾಗ ಒಳ್ಳೊಳ್ಳೆ ತಿಂಡಿ ಮಾಡಿ ಹಾಕ್ತಾರಂತೆ ಶ್ರೀಮಾತೆಯವರು. ತಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ತಿಂಡಿ ಮಾಡಿ ಬಡಿಸಬೇಕು. ಆ ಮಕ್ಕಳು ಹೊಟ್ಟೆ ತುಂಬಾ ಅದನ್ನ ತಿಂದು ನಲಿದಾಡ್ತಿರಬೇಕು ಅಂತನ್ನೋದೇ ತಾಯಿಯ ಬಯಕೆ. ಶ್ರೀಮಾತೆಯವರು ದಕ್ಷಿಣೇಶ್ವರದಲ್ಲಿದ್ದಾಗ ಶ್ರೀರಾಮಕೃಷ್ಣರು ಬಾಬುರಾಮನಿಗೆ 4 ಚಪಾತಿ ಅಂತ ತಾಕೀತು ಮಾಡಿದ್ರೂ ಶ್ರೀಮಾತೆಯವರು 6 ಚಪಾತಿ ಬಡಿಸಿದ್ದನ್ನ ಇಲ್ಲಿ ಜ್ಞಾಪಿಸಿಕೊಳ್ಳಬಹುದು. ಜಯರಾಮ್ ಬಾಟಿಯ ಅನಾನುಕೂಲ ಪರಿಸ್ಥಿತಿಯಲ್ಲಿ ತಮ್ಮ ಮಕ್ಕಳಿಗೆ ಒಳ್ಳೆಯ ಅಡಿಗೆ ಮಾಡಿ ಹಾಕೋದಕ್ಕೆ ಸಾಧ್ಯವಾಗಲಿಲ್ವಲ್ಲ ಅಂತ ನೊಂದ್ಕೊಂಡದ್ದುಂಟು ಶ್ರೀಮಾತೆಯವರು. ಆದರೂ ಕೂಡ ಆ ಹಳ್ಳಿಯ ಬಡ ಅಡಿಗೆ ಮಾಡಿ ಬಡಿಸಿಯೇ ತಮ್ಮ ಭಕ್ತ ವೃಂದದ ಮನಸ್ಸನ್ನ ಹರ್ಷಗೊಳಿಸುತ್ತಾರೆ ಶ್ರೀಮಾತೆಯವರು. ಊಟಕ್ಕಿಂತ ಉಪಚಾರ ಲೇಸು ಅನ್ನೋ ಮಾತಿದೆ. ಅತ್ಯಂತ ವಾತ್ಸಲ್ಯದಿಂದ ಪ್ರೀತಿಯಿಂದ ಉಪಚರಿಸಿ ಅನ್ನ ಸಾರು ಮಾಡಿ ಹಾಕಿದ್ರೂ ಅದು ಅಮೃತಕ್ಕೆ ಸಮಾನವಾಗಬಹುದು. ಜಂಬ ಜಬರ್ದಸ್ತಿಯಿಂದ ಪಂಚಭಕ್ಷ್ಯ ಪರಮಾನ್ನ ಮಾಡಿ ಬಡಿಸಿದರೂ ಅದು ಕಹಿಯಾಗಿ ಗಂಟಲಿಗೆ ಇಳಿಯದೆ ಹೋಗಬಹುದು. ಶ್ರೀಮಾತೆಯವರ ಅಡಿಗೆ ಬಡವಾದರೂ ಅವರ ವಾತ್ಸಲ್ಯ ಬಡವಾಗಿರಲಿಲ್ಲ. ಅವರು ಸದಾ ಅನ್ನ ಸಾರಿನೊಂದಿಗೆ ತಮ್ಮ ಅಮೃತಮಯ ವಾತ್ಸಲ್ಯವನ್ನ ಸೇರಿಸಿ ಬಡಿಸ್ತಿದ್ರು. ಆದ್ರಿಂದ ಭಕ್ತಾದಿಗಳು ಸಂತುಷ್ಟರಾಗ್ತಿದ್ರು. ಇದು ಶ್ರೀಮಾತೆಯವರಿಗೂ ಚೆನ್ನಾಗಿ ತಿಳಿದಿತ್ತು. ಆದ್ರಿಂದಲೇ ಅವರು ಹೇಳ್ತಿದ್ರು, ನನ್ನ ಮಕ್ಕಳ ವಿಷಯದಲ್ಲಿ ನನಗೇನು ಕಷ್ಟವಿಲ್ಲ. ಬೇಕಾದ್ರೆ 100 ಜನ ಮಕ್ಕಳು ಒಟ್ಟಿಗೆ ಬರಲಿ, ನಾನೊಬ್ಬಳೇ ಅವರನ್ನೆಲ್ಲ ನಿಭಾಯಿಸಬಲ್ಲೆ ಅಂತ. ಆದ್ರೆ ಶ್ರೀಮಾತೆಯವರು ಈ ಹಿಂದೆ ಇನ್ನೂ ಕೆಲವು ಭಕ್ತರು ಬಂದಾಗ ಇಂಥವರೆಲ್ಲ ಬಂದು ಬಿಡ್ತಾರಪ್ಪ, ಬಹಳ ಕಷ್ಟವಾಗುತ್ತೆ ಅಂತ ಹೇಳಿದ್ದು ನಮ್ಮ ನೆನಪಿಗೆ ಬರಬಹುದು. ಬಂದಾಗ ಆಗ ಹೇಳಿದ ಮಾತಿಗೂ ಈಗ ಹೇಳುವ ಮಾತಿಗೂ ವ್ಯತ್ಯಾಸ ಬಂತಲ್ಲ ಅಂತ ನಾವಂದುಕೊಳ್ಳಬಹುದು. ಆದ್ರೆ ಹಾಗಂದುಕೊಳ್ಳಬೇಕಾಗಿಲ್ಲ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಅವರು ಹಾಗೆ ಹೇಳಿದ್ದು ಶೋಕಿ ಭಕ್ತರ ಸಂಬಂಧವಾಗಿ. ನಿಜವಾದ ವಿಶ್ವಾಸ ಪಾತ್ರರಾದ್ರೆ 100 ಜನ ಬಂದರೂ ಆಯಾಸವಿಲ್ಲ. ವಿಶ್ವಾಸ ಮುಖ್ಯ. ಇಂಥ ವಿಶ್ವಾಸ ಒಂದಿದ್ದು ಬಿಟ್ರೆ ಅವರು ಯಾವ ಜಾತಿಯವರೇ ಆಗ್ಲಿ, ಯಾವ ಕುಲದವರೇ ಆಗ್ಲಿ, ಯಾವ ದೇಶದವರೇ ಆಗ್ಲಿ ಅವರನ್ನ ಶ್ರೀಮಾತೆಯವರು ನಿರಾಕರಿಸೋದಿಲ್ಲ. ದುರ್ಜನ ಡಕಾಯಿತರೇ ಆದರೂ ಕೂಡ ವಿಶ್ವಾಸವಿದ್ರೆ ಶ್ರೀಮಾತೆಯವರು ತಮ್ಮ ಮಡಿಲಲ್ಲಿ ಅವರಿಗೆ ಆಶ್ರಯ ಕೊಡ್ತಾರೆ. ಡಕಾಯಿತ ಅಂಜದನನ್ನು ತನ್ನ ಮಗ ಅಂತ ತಿಳಿದು ಆಧರಿಸಲಿಲ್ಲವೇ ಶ್ರೀಮಾತೆಯವರು? ಪಾಶ್ಚಾತ್ಯರನ್ನು ಕೂಡ ತನ್ನ ಮಕ್ಕಳು ಅಂತ ಭಾವಿಸಿದವರಲ್ಲವೇ ಶ್ರೀಮಾತೆಯವರು? ಇಷ್ಟಲ್ಲದೆ
ಪರಸ್ಪರ ಜಗಳಾಡಿಕೊಂಡು 2 ಪಕ್ಷಗಳಾಗಿ ಬಿಟ್ರೆ ಆ 2 ಪಕ್ಷದವರನ್ನು ಸಮಾನವಾಗಿ ತಮ್ಮ ಮಕ್ಕಳು ಅಂತಲೇ ಭಾವಿಸಿದವರು ಶ್ರೀಮಾತೆಯವರು. ಒಮ್ಮೆ ಕಾಂಕೋರಗಾಚಿಯಲ್ಲಿ ಶ್ರೀಕೃಷ್ಣಾಷ್ಟಮಿಯನ್ನ ಆಚರಿಸುವ ಸಂದರ್ಭದಲ್ಲಿ ಅಲ್ಲಿಗೆ ಶ್ರೀಮಾತೆಯವರನ್ನ ಆಹ್ವಾನಿಸಿದ್ರು. ಆದರೆ ಕಾಂಕೋರ್ಗಾಚಿಯವರನ್ನ ಕಂಡ್ರೆ ಆಗದಿದ್ದಂತಹ ಜನ ಕೆಲವರು ಬಂದು ಶ್ರೀಮಾತೆಯವರಿಗೆ ಹೇಳ್ತಾರೆ, ಅಮ್ಮ ನೀವು ಅಲ್ಲಿಗೆ ಹೋಗೋದು ಸರಿಯಲ್ಲ ಅಂತ. ಇವರೆಲ್ಲ ಯಾಕೆ ಹಾಗೆ ಹೇಳ್ತಾರೆ ಅಂತ ಅನ್ನೋದು ಶ್ರೀಮಾತೆಯವರಿಗೆ ಗೊತ್ತಿತ್ತು. ಯಾಕೆ ಅಂದ್ರೆ ಪರಸ್ಪರ ಮನಸ್ತಾಪ. ಆಗ ಶ್ರೀಮಾತೆಯವರು ಹೇಳ್ತಾರೆ, ಅದೆಲ್ಲ ನಿಮ್ಮ ಜಗಳ, ಆದ್ರೆ ಅವರೆಲ್ಲ ನನ್ನಲ್ಲಿ ವಿಶ್ವಾಸ ಬಿಟ್ಟು ಕರೀತಾ ಇದ್ದಾರೆ, ಅವರು ನನ್ನ ಮಕ್ಕಳೇ ಅಂತ ಹೀಗೆ ಹೇಳ್ತಾರೆ ಶ್ರೀಮಾತೆಯವರು. ಇನ್ನೊಂದ್ಸಲ ಒಬ್ಬಳು ಭಕ್ತೆ ಬಂದಿದ್ಲು. ಆಕೆ ಒಬ್ಬ ಡಾಕ್ಟರರ ಹೆಂಡತಿ. ಆಕೆ ಶ್ರೀಮಾತೆಯವರಿಗೆ ನಮಸ್ಕಾರ ಮಾಡಿ ಒಂದು ಪ್ರಾರ್ಥನೆ ಮಂಡಿಸ್ತಾಳೆ ಶ್ರೀಮಾತೆಯವರ ಮುಂದೆ. ಏನದು ಆ ಪ್ರಾರ್ಥನೆ ಗೊತ್ತೇನು? ಆಕೆ ಕೇಳಿಕೊಳ್ತಾ ಇದ್ದಾಳೆ, ಅಮ್ಮ ನಿಮ್ಮ ಮಗನ ವೃತ್ತಿ ಚೆನ್ನಾಗಿ ಅಭಿವೃದ್ಧಿಗೆ ಬರಲಿ ಅಂತ ದಯವಿಟ್ಟು ಆಶೀರ್ವದಿಸಬೇಕು ಅಂತ. ತೀರ ಸರಳವಾದ ಕೋರಿಕೆ. ಏನದು? ಶ್ರೀಮಾತೆಯವರು ತಮ್ಮ ಮಗನ ವೃತ್ತಿ ಅಭಿವೃದ್ಧಿ ಹೊಂದೋ ಹಾಗೆ ಆಶೀರ್ವದಿಸಬೇಕು ಅಂತ. ಇಲ್ಲಿ ಶ್ರೀಮಾತೆಯವರ ಮಗ ಅಂದ್ರೆ ಯಾರು? ಆ ಭಕ್ತಿಯ ಗಂಡ. ಆ ಗಂಡ ಯಾರು? ಡಾಕ್ಟರ್. ಅವಳು ಹೇಳೋ ಕ್ರಮ ನೋಡಿ, ನಿಮ್ಮ ಮಗನನ್ನ ಆಶೀರ್ವದಿಸಬೇಕು ಅಂತ. ಮಗನನ್ನ ಆಶೀರ್ವದಿಸಬೇಕು ಅಂತ ಆಕೆ ಮಾಡಿದ ಪ್ರಾರ್ಥನೆ ಮೇಲ್ನೋಟಕ್ಕೇನೋ ಸರಿಯಾಗೇ ಇದೆ, ಆದ್ರೆ ಈ ಆಶೀರ್ವಾದದ ಪರಿಣಾಮ ಮಾತ್ರ ಬಹಳ ಕ್ರೂರ. ಶ್ರೀಮಾತೆಯವರ ಮಾತೃ ಹೃದಯಕ್ಕೆ ಇದು ಮಿಂಚಿನಂತೆ ಹೊಳಿತದೆ. ಅವರು ದೃಢ ಸ್ವರದಿಂದ ಹೇಳ್ತಾರೆ, ಏನಮ್ಮ ನೀ ಕೇಳ್ತಿರೋದು? ಜನರೆಲ್ಲ ಕಾಯಿಲೆ ಬೀಳ್ಲಿ, ನರಳೋ ಹಾಗಾಗ್ಲಿ ಅಂತ ನಾನು ಆಶೀರ್ವಾದ ಮಾಡ್ಲೆ? ನಾನು ಆ ರೀತಿ ಖಂಡಿತವಾಗಿ ಹೇಳಲಾರೆ. ಜನರೆಲ್ಲರೂ ಸುಖವಾಗಿರ್ಲಿ, ಜಗತ್ತಿಗೆಲ್ಲ ಶುಭವಾಗಲಿ ಅಂತ. ಇಲ್ಲಿನ ಸ್ವಾರಸ್ಯವನ್ನ ನಾವು ನೋಡಬೇಕು. ಭಕ್ತಾದಿಗಳು ಬಂದು ಭಕ್ತಿಯಿಂದ ನಮಸ್ಕಾರ ಮಾಡಿ ಕಾಣಿಕೆ ಕೊಟ್ಟರೂ ಕೂಡ ಶ್ರೀಮಾತೆಯವರು ಆಶೀರ್ವದಿಸಬೇಕಾದ್ರೆ ಎಷ್ಟೊಂದು ಎಚ್ಚರಿಕೆ ವಹಿಸ್ತಾರೆ ನೋಡಿ. ಆ ಭಕ್ತೆ ಭಕ್ತಿಯಿಂದ ಕೇಳಿಕೊಂಡಿದ್ದಾಳೆ ಅಂದ ಮಾತ್ರಕ್ಕೆ ಶ್ರೀಮಾತೆಯವರು ಅವಳ ಡಾಕ್ಟರ್ ಗಂಡನ ವೃತ್ತಿ ಅಭಿವೃದ್ಧಿ ಹೊಂದಲಿ ಅಂತ ಆಶೀರ್ವಾದ ಮಾಡಿಬಿಟ್ಟಿದ್ರೆ ಅದಕ್ಕೇನರ್ಥ? ಆ ಡಾಕ್ಟರ್ನ ಮನೆಯ ಸುತ್ತಮುತ್ತ ಇರೋ ಜನರೆಲ್ಲ ಒಂದಲ್ಲ ಒಂದು ಕಾಯಿಲೆಯಿಂದ ನರಳ್ತಾ ಇರಲಿ, ಇವನ ಹತ್ತಿರಕ್ಕೆ ಔಷಧಕ್ಕೆ ಅಂತ ಬರಲಿ, ಇವನು 1-2ರಷ್ಟು ಚಾರ್ಜ್ ಮಾಡ್ಲಿ, ಅರಮನೆ ಕಟ್ಟಿಕೊಳ್ಳಿ, ಕಾರ್ ಇಟ್ಟುಕೊಳ್ಳಿ ಅಂತ ಅರ್ಥವಾಗೋದಿಲ್ವೇ? ಶ್ರೀಮಾತೆಯವರು ಈ ಬಗೆಯ ಆಶೀರ್ವಾದ ಮಾಡೋದಕ್ಕೆ ಒಪ್ಪೋದಿಲ್ಲ. ಯಮಧರ್ಮರಾಯ ಹಿಂದೆ ಇದೇ ತರಹದ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡು ಸೋತ್ ಹೋಗಿದ್ದ. ಏನಾಯ್ತು ಅಂತಂದ್ರೆ, ನಿಮ್ಗೆಲ್ಲ ಸತ್ಯವಾನ್ ಸಾವಿತ್ರಿಯ ಕತೆ ಗೊತ್ತಿದೆಯಲ್ಲ. ಅಲ್ಲಿ ಸತ್ಯವಾನ್ ಅಕಾಲ ಮೃತ್ಯುವಿಗೆ ಗುರಿಯಾಗುತ್ತಾನೆ. ಯಮಧರ್ಮರಾಯ ಅವನ ಜೀವವನ್ನ ತನ್ನ ಪಾಶದಿಂದ ಬಿಗಿದು ಕರೆದುಕೊಂಡು ಹೋಗ್ತಿದ್ದಾನೆ. ಆದರೆ ಮಹಾಪತಿವ್ರತೆಯಾದ ಸಾವಿತ್ರಿ ತನ್ನ ತಪಸ್ಸಿನ ಬಲದಿಂದ ಯಮನನ್ನೇ ಹಿಂಬಾಲಿಸಿಕೊಂಡು ಹೋಗ್ತಾಳೆ. ಆಗ ಯಮ ಹೇಳ್ತಾನೆ, ನೀನೇನೂ ಬರಬೇಕಾಗಿಲ್ಲಮ್ಮ, ನಿನ್ನ ಆಯಸ್ಸಿನ್ನೂ ಮುಗಿದಿಲ್ಲ ಅಂತ. ಆದ್ರೆ ಸಾವಿತ್ರಿ ಹೇಳ್ತಾಳೆ, ಪತಿವ್ರತೆಯಾದವಳಿಗೆ ಪತಿಯೇ ಸರ್ವಸ್ವ, ಪತಿ ಎಲ್ಲೋ ಸತಿ ಅಲ್ಲಿ ಅಂತ ಹೇಳ್ತಾ ಹಿಂಬಾಲಿಸ್ತಾಳೆ. ಆಗ ಯಮಧರ್ಮರಾಯ ಅವಳನ್ನ ಉಪಾಯವಾಗಿ ಸಾಗ ಹಾಕೋದಕ್ಕೋಸ್ಕರ ಹೇಳ್ತಾನೆ, ನೋಡಮ್ಮ, ನೀ ಕೇಳಿದ ವರ ಕೊಡ್ತೇನೆ, ಇವನನ್ನು ಮಾತ್ರ ಬಿಟ್ಬಿಡು ಅಂತ. ಅದಕ್ಕೆ ಜಾಣೆ ಸಾವಿತ್ರಿ ವರ ಕೇಳಿಕೊಳ್ತಾಳೆ, ನಾನು ಪುತ್ರವತಿಯಾಗೋ ಹಾಗೆ ಆಶೀರ್ವದಿಸು ಅಂತ. ಯಮ ಹಿಂದೆ ಮುಂದೆ ಯೋಚಿಸದೆ ತಥಾಸ್ತು ಅಂದುಬಿಟ್ಟು ಸತ್ಯವಾನನ ಜೀವವನ್ನ ತೆಗೆದುಕೊಂಡು ಮುಂದೆ ಹೋಗ್ತಾ ಇದ್ರೆ ಸಾವಿತ್ರಿ ಇನ್ನೂ ಹಿಂಬಾಲಿಸಿಕೊಂಡು ಬರ್ತಲೇ ಇದ್ದಾಳೆ. ಆಗ ಯಮ ಹೇಳ್ತಾನೆ, ನಿನಗೆ ನೀ ಕೇಳಿದ ವರ ಕೊಟ್ನಲ್ಲ, ಇನ್ಯಾಕೆ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಿ ಅಂತ. ಅದಕ್ಕೆ ಸಾವಿತ್ರಿ ಹೇಳ್ತಾಳೆ, ನೀನೇನೋ ವರ ಕೊಟ್ಟೆ, ಆದ್ರೆ ಅದು ಈಡೇರೋ ಬಗೆ ಹೇಗೆ? ಯಾರಿಂದ ನಾನು ಪುತ್ರವತಿಯಾಗಬೇಕಾಗಿದೆಯೋ ಆ ನನ್ನ ಪತಿಯನ್ನೇ ನೀನು ಕರೆದುಕೊಂಡು ಹೋಗ್ತಾ ಇದೆಯಲ್ಲ ಅಂತ. ಯಮಧರ್ಮರಾಯ ಸೋತ. ಸಾವಿತ್ರಿ ಗಂಡನನ್ನ ಹೀಗೆ ಉಪಾಯವಾಗಿ ಬದುಕಿಸಿಕೊಂಡ್ಲು. ಇಲ್ಲಿ ಯಮ ಹಿಂದೆ ಮುಂದೆ ಯೋಚಿಸದೆ ವರ ಕೊಟ್ಟರು ಅದರಿಂದ ಅಪಾಯ ಆಗಲಿಲ್ಲ.
ಕೇವಲ ಅವನು ಬರೀ ಕೈಲಿ ಹಿಂತಿರುಗಬೇಕಾಯಿತು ಅಷ್ಟೇ. ಆದ್ರೆ ಶ್ರೀಮಾತೆಯವರು ಈ ಭಕ್ತೆಯ ಪ್ರಾರ್ಥನೆಗೆ ತಥಾಸ್ತು ಅಂದು ಬಿಟ್ಟಿದ್ರೆ ತುಂಬಾ ಅಪಾಯ ಸಂಭವಿಸ್ತಾ ಇತ್ತು. ಆದರೆ ಶ್ರೀಮಾತೆಯವರ ಮಾತೃ ಹೃದಯ ಸದಾ ಜಾಗರೂಕವಾಗಿದೆ. ತನ್ನ ಸಂತಾನ ಕಷ್ಟಕ್ಕೆ ಗುರಿಯಾಗದಂತೆ ನೋಡಿಕೊಳ್ಳುವುದರಲ್ಲಿ ಸದಾ ಜಾಗರೂಕವಾಗಿದೆ. ಶ್ರೀಮಾತೆಯವರು ಪ್ರತಿದಿನ ಸ್ನಾನ ಮುಗಿಸಿಕೊಂಡು ಬಂದು ಪ್ರಾರ್ಥಿಸಿಕೊಳ್ಳುವುದನ್ನ ಕೇಳಬಹುದಾಗಿತ್ತು. ಹೇ ಜಗಜ್ಜನನಿ, ಜಗತ್ತಿಗೆ ಶುಭವನ್ನುಂಟು ಮಾಡು ಅಂತ. ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ತಲೆ ಹಾಕೋದಕ್ಕೆ ಸಾಧ್ಯ ಇದೆ. ಅದರಲ್ಲೂ ನಾಸ್ತಿಕ ಮನೋಭಾವದವರು ಈ ಪ್ರಶ್ನೆ ಕೇಳಿಯೇ ಕೇಳ್ತಾರೆ. ಹಾಗೂ ಅರ್ಧಂಬರ್ಧ ಆಸ್ತಿಕರಲ್ಲೂ ಈ ಪ್ರಶ್ನೆ ಏಳುತ್ತಲೇ ಇರುತ್ತದೆ. ಏನದು ಆ ಪ್ರಶ್ನೆ ಅಂತಂದ್ರೆ, ಈ ಅವತಾರ ಪುರುಷರು ಅಂತನ್ನೋವರು, ಸಾಧು ಸಂತರು ಅಂತನ್ನೋವರು ಜಗತ್ತಿಗೆ ಎಷ್ಟೊಂದು ಶುಭ ಕೋರಿದ್ದಾರೆ, ಇನ್ನೂ ಕೋರುತ್ತಲೇ ಇದ್ದಾರೆ. ಆದರೂ ಈ ಜಗತ್ತಿನ ಕಷ್ಟ ನಷ್ಟ ಭ್ರಷ್ಟಗಳೆಲ್ಲ ಹಾಗಾಗಿಯೇ ಇವೆಯಲ್ಲ, ಯಾಕೆ ಅಂತ. ಈ ಪ್ರಶ್ನೆ ಅನಾದಿ ಕಾಲದಿಂದಲೂ ಇದ್ದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ಕೊಡೋದು ಕಷ್ಟವೇನೂ ಅಲ್ಲ. ಆದ್ರೆ ಆ ಉತ್ತರವನ್ನು ತಿಳಿದುಕೊಳ್ಳೋದು ಕಷ್ಟ. ಉತ್ತರ ಏನು ಅಂತಂದ್ರೆ, ಉದಾಹರಣೆಗೆ ಶ್ರೀಮಾತೆಯವರೇ ಈಗ ಶುಭ ಕೋರಿದ್ರೂ ಕೂಡ ಆ ಶುಭಾಶಯ ಅಂತನ್ನೋದು ಯಾರಿಗೆ ತಲುಪುತ್ತದೆ ಅಂತಂದ್ರೆ, ಯಾರು ಶ್ರದ್ಧಾವಂತರಾಗಿದ್ದಾರೋ, ಯಾರು ಸಜ್ಜನಿಕೆಯಲ್ಲಿ ವಿಶ್ವಾಸವಿಟ್ಟು ನಡೆದುಕೊಳ್ಳುತ್ತಾ ಇದ್ದಾರೋ ಅವರಿಗೆ ತಲುಪುತ್ತದೆ. ನಿಜವಾಗಿಯೂ ಯಾರು ಪರಮವಿಶ್ವಾಸದಿಂದ ಭಗವಂತನಲ್ಲಿ ಶರಣಾಗಿದ್ದಾರೋ ಅಂಥವನನ್ನ ಭಗವಂತ ಬೆಂಕಿಯ ಮಧ್ಯದಿಂದಲೂ ಪಾರು ಮಾಡಿಬಿಡ್ತಾನೆ. ಯಾರ ಯಾರ ಶ್ರದ್ಧೆ ಯಾವ ಮಟ್ಟದ್ದೋ ಆಯಾಯ ಮಟ್ಟಕ್ಕನುಸಾರವಾಗಿ ಭಗವಂತನ ಕೃಪೆ ಅವರ ಕಡೆ ಹರಿದು ಬರುತ್ತದೆ. ಹಾಗಾದ್ರೆ ಬಾಕಿ ಉಳಿದವರ ಗತಿ ಏನು ಅಂತ ಕೇಳಿದ್ರೆ, ಅವರಿಗೂ ಕೂಡ ಅವರು ಶರಣಾಗತರಾಗಿರಲಿ ಇಲ್ಲದೆ ಹೋಗಲಿ, ಅವರೆಲ್ಲರಿಗೂ ಕೂಡ ಊಟ, ಬಟ್ಟೆ, ವಸತಿ, ಭೋಗ ಇವುಗಳಿಗೆಲ್ಲ ಅನುಕೂಲ ಮಾಡಿಟ್ಟಿದ್ದಾನಲ್ಲ ಭಗವಂತ. ಆದ್ರೆ ವಿಶೇಷವಾದ ಶಾಂತಿ ಸಮಾಧಾನ ಬೇಕಿದ್ರೆ, ವಿಶೇಷವಾದ ಕೃಪೆ ಬೇಕಿದ್ರೆ ವಿಶೇಷವಾಗಿ ಶರಣಾಗತರಾಗಿರಬೇಕಾಗುತ್ತದೆ. ಶ್ರದ್ಧೆಯ ಕಾಲುವೆ ತೋಡಿದಾಗ ಮಾತ್ರ ಕೃಪಾ ಜಲ ತಾನೇ ತಾನಾಗಿ ಹರಿದು ಬರುತ್ತದೆ. ಆದ್ರಿಂದ ಅವತಾರ ಪುರುಷರಲ್ಲಿ ಶ್ರದ್ಧೆ ತಾಳೋದು ಬಹಳ ಮುಖ್ಯವಾದ ವಿಷಯ. ಅಂತ ಶ್ರದ್ಧಾವಂತರನ್ನ ಅವರು ಈ ಜಗತ್ತಿನಲ್ಲಿ ಎಲ್ಲೇ ಇರಲಿ ಅವರನ್ನ ಭಗವಂತನ ಕೃಪೆ ಅಂತನ್ನೋದು ಕಾಪಾಡುತ್ತದೆ. ಇದನ್ನ ಶ್ರೀಮಾತೆಯವರ ಇನ್ನೊಂದು ಹೇಳಿಕೆಯಿಂದ ಅರ್ಥ ಮಾಡಿಕೊಳ್ಳಬಹುದು. ಒಮ್ಮೆ ಹೊಚ್ಚಿ ಸುರಬಾಲೆ ಕೋಪದ ಭರದಲ್ಲಿ ಶ್ರೀಮಾತೆಯವರನ್ನ ಸರ್ವನಾಶಿ ಅಂತ ಬೈದು ಬಿಡ್ತಾಳೆ. ಆ ಹುಚ್ಚಿ ಹಿಂದೆ ಹಲವಾರು ಸಲ ಬೈದಾಗಲೂ ಕೂಡ ಶ್ರೀಮಾತೆಯವರು ಸಹನೆ ತಂದುಕೊಂಡು ಇದ್ರು. ಆದ್ರೆ ಈಗ ಸರ್ವನಾಶಿ ಅಂತ ಬೈದಾಗ ಮಾತ್ರ ಹೇಳ್ತಾರೆ, ನೋಡ್ಕೋ, ನೀನು ನನ್ನನ್ನ ಇನ್ನೇನು ಹೆಸರಿನಿಂದ ಬೇಕಾದ್ರೂ ಕರೆದು ಬೈ, ಆದ್ರೆ ನನ್ನನ್ನ ಸರ್ವನಾಶಿ ಅಂತ ಮಾತ್ರ ಕರಿಬೇಡ. ನನ್ನ ಮಕ್ಕಳು ಜಗತ್ತಿನಾದ್ಯಂತ ಹರಡಿಕೊಂಡಿದ್ದಾರೆ. ನೀನೀ ರೀತಿ ನನ್ನನ್ನ ಸರ್ವನಾಶಿ ಅಂತ ಕರೆದ್ರೆ ಅದರಿಂದ ಅವರಿಗೆಲ್ಲ ಹಾನಿಯಾಗುತ್ತದೆ ಅಂತ. ಇಲ್ಲಿದೆ ಸ್ವಾರಸ್ಯ. ಸರ್ವನಾಶಿ ಅಂತಂದ್ರೆ ಎಲ್ಲರನ್ನೂ ನಾಶ ಮಾಡುವವಳು ಅಂತ. ಜಗನ್ಮಾತೆ ದುಷ್ಟ ನಾಶಗಳೇ ಹೊರತು ಶಿಷ್ಟ ನಾಶಗಳಲ್ಲ. ಆದ್ರೆ ಇಲ್ಲಿ ಸರ್ವನಾಶಿ ಅಂತ ಶಪಿಸಿದಾಗ ದುಷ್ಟರನ್ನು ಶಿಷ್ಟರನ್ನು ಎಲ್ಲರನ್ನೂ ಸೇರಿಸಿ ನಾಶ ಮಾಡುವವಳು ಅಂತನ್ನೋ ಅರ್ಥವಾಗುತ್ತದೆ. ಈ ಸಂದರ್ಭದಲ್ಲೇ ಶ್ರೀಮಾತೆಯವರು ಆ ಹುಚ್ಚಿ ಸುರಬಾಲೆಗೆ ಎಚ್ಚರಿಕೆ ಹೇಳ್ತಾರೆ, ನನ್ನ ಸರ್ವನಾಶಿ ಅಂತನ್ನೋ ಹೆಸರಿನಿಂದ ಮಾತ್ರ ಕರೆಯಬೇಡ. ಅದರಿಂದಾಗಿ ಜಗತ್ತಿನಾದ್ಯಂತ ಹರಡಿಕೊಂಡಿರೋ ನನ್ನ ಮಕ್ಕಳಿಗೆ ಹಾನಿಯಾಗುತ್ತದೆ ಅಂತ. ಜಗತ್ತಿನಾದ್ಯಂತ ಹರಡಿಕೊಂಡಿರೋ ತನ್ನ ಸಂತಾನದ ಕಡೆಗೆ, ಸಂತಾನದ ಶ್ರೇಯಸ್ಸಿನ ಕಡೆಗೆ ಶ್ರೀಮಾತೆಯವರು ಎಷ್ಟೊಂದು ಆಸ್ಥೆ ವಹಿಸುತ್ತಿದ್ದಾರೆ ಅಂತಂದ್ರೆ, ಆ ಹುಚ್ಚಿ ಸುರಬಾಲೆ ತಮ್ಮನ್ನ ಸರ್ವನಾಶಿ ಅಂತ ಕರೆಯೋದಕ್ಕೂ ಅವರು ಬಿಡ್ತಾ ಇಲ್ಲ. ಈ ರೀತಿ ಕರೆಯೋದ್ರಿಂದಲೇನೆ ಉಂಟಾಗಬಹುದಾದ ಹಾನಿಯಿಂದ ತಮ್ಮ ಮಕ್ಕಳನ್ನ ರಕ್ಷಿಸಬೇಕು ಅಂತನ್ನೋದು ಆ ದಿವ್ಯ ಮಾತೃ ಹೃದಯದ ಎಚ್ಚರಿಕೆ, ಜಾಗರೂಕತೆ. ನಾವು ಹಿಂದೆಯೇ ನೋಡಿದ ಹಾಗೆ ಶ್ರೀಮಾತೆಯವರ ವಾತ್ಸಲ್ಯದಲ್ಲಿ ಜಾತಿ ಪಕ್ಷಪಾತವಿಲ್ಲ, ದೇಶ ಪಕ್ಷಪಾತವಿಲ್ಲ. ಪಾಶ್ಚಾತ್ಯ ಜನರು ತಮ್ಮ ಮಕ್ಕಳೇ ಅಂತ ಭಾವಿಸಿದವರು ಅವರು.
ಒಮ್ಮೆ ಅವರು ಗಿರಿಜಾ ಬ್ರಹ್ಮಚಾರಿಗಳ ಹತ್ರ ಹೇಳ್ತಾರೆ, ನೋಡು, ಶ್ರೀರಾಮಕೃಷ್ಣರು ಆಗಾಗ ಸಮಾಧಿಸ್ಥರಾಗುತ್ತಿದ್ರಲ್ಲ, ಒಂದು ದಿನ ಅವರು ತಮ್ಮ ಗಾಢ ಸಮಾಧಿಯಿಂದ ಇಳಿದು ಬಂದು ನನ್ನ ಹತ್ರ ಹೇಳ್ತಾರೆ, ಕೇಳಿಲಿ, ನಾನು ಯಾವುದೋ ಒಂದು ದೇಶಕ್ಕೆ ಹೋಗಿದ್ದೆ. ಅಲ್ಲಿನ ಜನರ ಮೈ ಬಣ್ಣ ಬಿಳಿ ಬಿಳಿ. ಆಹಾ, ಅವರಲ್ಲೆಲ್ಲ ಎಷ್ಟೊಂದು ಭಕ್ತಿ ಇತ್ತು ಅಂತ. ಆದ್ರೆ ನನಗೆ ಆಗ ಅದೆಲ್ಲ ಏನು ಅರ್ಥವಾಗ್ತಿತ್ತು? ಆ ಬಿಳಿ ಜನರ ದೇಶದಿಂದ ಈ ಓಲೆಬುಲ್ ಇತ್ಯಾದಿ ಭಕ್ತರೆಲ್ಲ ಬರುವವರಿದ್ದಾರೆ ಅಂತ ನನಗೆ ಹೇಗೆ ಅರ್ಥವಾಗಬೇಕು? ನಾನು ಯೋಚಿಸ್ತಿದ್ದೆ, ಬಿಳಿ ಜನರು ಅಂತ ಅವರು ಹೇಳಿದ್ರಲ್ಲ, ಅವರೆಲ್ಲ ಯಾರಿರಬಹುದಪ್ಪ ಅಂತ. ಹೀಗೆ ಶ್ರೀಮಾತೆಯವರು ತಮ್ಮ ಹಳೆಯ ನೆನಪನ್ನ ಹೇಳಿಕೊಳ್ತಾರೆ. ಬಹುಶಃ ಅಂದು ಆ ಎಳೆಯ ವಯಸ್ಸಿನ ಹಳ್ಳಿಯ ಹುಡುಗಿಗೆ ಶ್ರೀರಾಮಕೃಷ್ಣರ ಮಾತು ಅಷ್ಟಾಗಿ ಅರ್ಥವಾಗದೆ ಹೋಗಿರಬಹುದು. ಆದರೆ ಈಗ ಅವರ ಉದಾರ ದೃಷ್ಟಿಕೋನ, ಪರಮ ಕರುಣೆ ಹಾಗೂ ಇವೆಲ್ಲಕ್ಕೂ ಹೆಚ್ಚಾಗಿ ಬಳಿಗೆ ಬಂದ ಸರ್ವರನ್ನು ಮಡಿಲಿಗಪ್ಪಿಕೊಳ್ಳುವ ದಿವ್ಯ ಮಾತೃ ವಾತ್ಸಲ್ಯ ಅಂತನೋದು ದೇಶಾಂತರದ ಜನರನ್ನು ಕೂಡ ತಮ್ಮ ಮಕ್ಕಳು ಅಂತ ಸ್ವೀಕರಿಸುವ ಸ್ಥಿತಿಗೆ ಅವರನ್ನ ಏರಿಸಿದೆ. ಹಿಂದೂ ಧರ್ಮದ ವಿಧವಾ ಸ್ತ್ರೀಯರು, ಅದರಲ್ಲೂ ಹಳ್ಳಿಯ ಸ್ತ್ರೀಯರು ತುಂಬ ಕಟ್ಟುನಿಟ್ಟಿನ ನಿಯಮವನ್ನ ಪಾಲಿಸುವವರು. ಅವರಲ್ಲಿ ಮಡಿ ಮೇಲಿಗೆ, ಜಾತಿ ನೀತಿ, ಇವುಗಳ ಆಚಾರಗಳೆಲ್ಲ ತುಂಬ ಗಾಢವಾಗಿರುತ್ತದೆ. ಶ್ರೀಮಾತೆಯವರು ಇದೇ ಸಂಪ್ರದಾಯಕ್ಕೆ ಸೇರಿದ ಹಳ್ಳಿಯ ಬ್ರಾಹ್ಮಣ ಮಹಿಳೆ. ಆದರೆ ಅವರ ವಾತ್ಸಲ್ಯದ ವಿಸ್ತಾರ ಎಂಥದ್ದು ಅಂತಂದ್ರೆ, ಅವರು ನಾವು ಯಾರನ್ನ ಮ್ಲೇಚ್ಛರು ಅಂತ ಕರೀತೇವೋ ಅಂತಹ ಪಾಶ್ಚಾತ್ಯ ಮಹಿಳೆಯರೊಂದಿಗೆ ಅತ್ಯಂತ ನಿಕಟವಾಗಿ ಬೆರೆಯೋದಲ್ಲದೆ ಅವರೊಂದಿಗೆ ಕುಳಿತುಕೊಂಡು ಊಟ ಕೂಡ ಮಾಡ್ತಾರೆ. ಶ್ರೀಮಾತೆಯವರು ಅವರುಗಳೊಂದಿಗೆ ಹಾಗೆ ಕುಳಿತು ಊಟ ಮಾಡಿದ್ದು ತಾವು ತುಂಬಾ ಸೋಷಿಯಲ್ ಅಂತ ತೋರಿಕೊಳ್ಳೋದಕ್ಕೋಸ್ಕರ ಅಲ್ಲ. ಬದಲಾಗಿ ಅವರೆಲ್ಲ ತಮ್ಮ ಮಕ್ಕಳೊಂದಿಗೆ ಮಡಿಮೇಲಿಗೆಯ ಪ್ರಶ್ನೆ ಏನಿದೆ, ಜಾತಿ ನೀತಿಯ ಪ್ರಶ್ನೆ ಏನಿದೆ, ಶ್ರೀಮಾತೆಯವರ ವಾತ್ಸಲ್ಯದ ಔದಾರ್ಯವನ್ನ ಕಂಡು ಸ್ವಾಮಿ ವಿವೇಕಾನಂದರು ಪತ್ರ ಬರಿತಾ ಹೇಳ್ತಾರೆ, ಶ್ರೀಮಾತೆಯವರು ಈಗ ಇಲ್ಲಿದ್ದಾರೆ. ಅವರನ್ನ ನೋಡೋದಕ್ಕಾಗಿ ಯುರೋಪಿನ ಹಾಗೂ ಅಮೆರಿಕದ ಕೆಲವು ಮಹಿಳೆಯರು ಹೋಗಿದ್ರು. ಶ್ರೀಮಾತೆಯವರು ಅವರ ಜೊತೆಗೇ ಕುಳಿತುಕೊಂಡು ಊಟ ಮಾಡಿದ್ರು. ತುಂಬಾ ಅದ್ಭುತವಾಗಿದೆಯಲ್ಲ ಇದು ಅಂತ. ಭಗಿನಿ ನಿವೇದಿತಾಳ ಹೆಸರನ್ನ ನೀವೆಲ್ಲ ಕೇಳೇ ಇದ್ದೀರಿ. ಅವಳು ಸ್ವಾಮಿ ವಿವೇಕಾನಂದರ ಪ್ರಮುಖ ಮಹಿಳಾ ಶಿಷ್ಯೆ. ಆಕೆ ಕಾಶ್ಮೀರ ಪ್ರವಾಸ ಮುಗಿಸಿಕೊಂಡು ಹಿಂತಿರುಗಿ ಬಂದಾಗ ಒಂದು ಇಚ್ಛೆಯನ್ನ ವ್ಯಕ್ತಪಡಿಸ್ತಾಳೆ. ಏನು ಅಂತಂದ್ರೆ, ತಾನು ಇಲ್ಲಿನ ಇತರ ಮಹಿಳೆಯರೊಂದಿಗೆ ನಿಕಟವಾಗಿ ಬೆರೆಯೋ ಹಾಗೆ ಆಗಬೇಕು. ಆ ಮೂಲಕ ತಾನು ಭಾರತೀಯ ಸಮಾಜದ ಸಂಸ್ಕೃತಿ ಪರಂಪರೆಗಳನ್ನ ಮೈಗೂಡಿಸಿಕೊಳ್ಳೋ ಹಾಗೆ ಆಗಬೇಕು. ಇದರಿಂದಾಗಿ ತಾನು ಭಾರತದ ಸೇವೆ ಮಾಡೋದಕ್ಕೆ ಅನುಕೂಲವಾಗುತ್ತದೆ ಅಂತ. ಅವಳ ಈ ಇಚ್ಛೆಯನ್ನ ಈಡೇರಿಸಿಕೊಡೋದಕ್ಕೆ ಸ್ವಾಮಿ ವಿವೇಕಾನಂದರಿಗೂ ಬಹಳ ಕಷ್ಟದ ಸಮಾಚಾರ. ಯಾಕೆಂದ್ರೆ ಮ್ಲೇಚ್ಛ ಮಹಿಳೆಯನ್ನ ಯಾವ ಬ್ರಾಹ್ಮಣ ಮಹಿಳೆ ತನ್ನ ಮನೆಯಲ್ಲಿ ಎರಗೊಡ್ತಾಳೆ? ಈ ಸಂದರ್ಭದಲ್ಲಿ ಶ್ರೀಮಾತೆಯವರು ಸ್ವಾಮಿ ವಿವೇಕಾನಂದರ ನೆರವಿಗೆ ಬರ್ತಾರೆ. ಅವರು ಭಗಿನಿ ನಿವೇದಿತಾಳನ್ನ ತಮ್ಮ ಮಗಳೋಪಾದಿಯಲ್ಲಿ ತಮ್ಮ ಉದ್ಬೋಧನದ ಮನೆಯಲ್ಲಿ ಆಶ್ರಯ ಕೊಟ್ಟು ಉಳಿಸಿಕೊಂಡ್ರು. ಭಗಿನಿ ನಿವೇದಿತಾ ಶ್ರೀಮಾತೆಯವರ ಬಳಿಗೆ ಬಂದಾಗಲೆಲ್ಲ ಅವಳು ಶ್ರೀಮಾತೆಯವರ ಪಕ್ಕದಲ್ಲೇ ಕುಳಿತುಕೊಳ್ಳುತ್ತಿದ್ಲು. ಆದರೆ ಶ್ರೀಮಾತೆಯವರಿಗೆ ಇಂಗ್ಲಿಷ್ ಬರೋದಿಲ್ಲ, ನಿವೇದಿತಾಗೆ ಬಂಗಾಳಿ ಬರೋದಿಲ್ಲ. ಆದರೂ ಕೂಡ ಅವರ ಭಾವ ವಿನಿಮಯದಲ್ಲಿ ಈ ಭಾಷೆಯ ಪ್ರಶ್ನೆಯೇನೋ ತೊಡಕಾಗಿ ನಿಲ್ಲಲಿಲ್ಲ. ಇವಳ ಭಾವ ಅವರಿಗೆ ಅರ್ಥವಾಗುತ್ತಿತ್ತು, ಅವರ ಭಾವ ಇವಳಿಗೆ ಅರ್ಥವಾಗುತ್ತಿತ್ತು. ಒಂದು ದಿನ ನಿವೇದಿತಾ ಬಂದು ಶ್ರೀಮಾತೆಯವರ ಪಕ್ಕದಲ್ಲಿ ಕುಳಿತಿದ್ದಾಳೆ. ಶ್ರೀಮಾತೆಯವರು ಅವಳ ಕೈ ಮೇಲೆ ಹುಲ್ಲನ್ನಿಂದ ತಯಾರಿಸಿದಂತಹ ಒಂದು ಬೀಸಣಿಗೆಯನ್ನ ಇಟ್ಟು ಪ್ರೀತಿಯಿಂದ ಹೇಳ್ತಾ ಇದ್ದಾರೆ, ನೋಡು, ಇದನ್ನ ನಿನಗಾಗಿ ನಾನೇ ತಯಾರಿಸಿದ್ದು ಅಂತ. ಶ್ರೀಮಾತೆಯವರಿಂದ ಪಡೆದ ಆ ಬಹುಮಾನವನ್ನು ಕಂಡು ನಿವೇದಿತಾ ಆನಂದಕ್ಕೆ ಮೇರೆ ಇದೆಯೇನೋ, ಆನಂದ ಭರದಿಂದ ಆ ಬೀಸಣಿಗೆಯನ್ನ ಕೆಲವು ಸಲ ತನ್ನ ತಲೆಗೆ ಒತ್ತಿಕೊಳ್ತಾಳೆ, ಕೆಲವು ಸಲ ಎದೆಗೆ ಒತ್ತಿಕೊಳ್ತಾಳೆ. ಹೇಳ್ತಾಳೆ, ಆಹಾ, ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾಗಿದೆ ಅಂತ.
ಅವಳು ಪಟ್ಟ ಆನಂದವನ್ನ ಕಂಡು ಶ್ರೀಮಾತೆಯವರು ಭಕ್ತರ ಹತ್ರ ಹೇಳ್ತಾರೆ, ನೋಡಿ ಅವಳ ಆನಂದವನ್ನ. ನಾನೊಂದು ಅಲ್ಪ ವಸ್ತುವನ್ನು ಕೊಟ್ರೆ ಅವಳು ಅದನ್ನ ತೆಗೆದುಕೊಂಡು ಎಷ್ಟೊಂದು ಆನಂದ ಪಡ್ತಾಳೆ. ಅವಳದ್ದು ತುಂಬಾ ಸರಳ ಶ್ರದ್ಧೆ, ಶ್ರದ್ಧಾದೇವಿಯ ಹಾಗಿದ್ದಾಳೆ. ನರೇಂದ್ರನ ಮೇಲೆ ಅವಳಿಗೆ ಎಷ್ಟೊಂದು ಭಕ್ತಿ. ಅವಳು ತನ್ನ ತಂದೆ ತಾಯಿ ಬಂಧು ಬಳಗವನ್ನೆಲ್ಲ ಬಿಟ್ಟು ಬಿಟ್ಟು ಇಲ್ಲಿಗೆ ಬಂದು ಬಿಟ್ಟಿದ್ದಾಳೆ. ಕೇವಲ ಇದು ನರೇಂದ್ರನ ಜನ್ಮಸ್ಥಳ ಅನ್ನೋ ಭಾವನೆಯಿಂದ. ಅವಳಿಗೆ ತನ್ನ ಗುರುವಿನ ಮೇಲೆ ಎಷ್ಟೊಂದು ಭಕ್ತಿ, ಹಾಗೇನೇನೆ ಈ ದೇಶದ ಮೇಲೂ ಎಷ್ಟೊಂದು ಪ್ರೀತಿ ಅಂತ ಹೀಗೆ ನಿವೇದಿತಾಳ ಗುಣಗಾನ ಮಾಡ್ತಾರೆ ಶ್ರೀಮಾತಿಯವರು. ನಿವೇದಿತಾ ಕೂಡ ಒಂದು ಒಳ್ಳೆ ಜರ್ಮನ್ ಸಿಲ್ವರ್ ಕರಡಿಕೆಯಲ್ಲಿ ಶ್ರೀರಾಮಕೃಷ್ಣರ ಕೂದಲನ್ನಿಟ್ಟು ಅದನ್ನ ಶ್ರೀಮಾತಿಯವರಿಗೆ ಉಪಹಾರವಾಗಿ ಕೊಡ್ತಾಳೆ. ಅವಳು ಶ್ರೀಮಾತಿಯವರ ಹತ್ರ ಹೇಳ್ತಾಳೆ, ಅಮ್ಮ, ನಾವೆಲ್ಲ ನಮ್ಮ ಹಿಂದಿನ ಜನ್ಮದಲ್ಲಿ ಹಿಂದೂಗಳಾಗಿ ಇದ್ವು, ಆದರೆ ಈ ಜನ್ಮದಲ್ಲಿ ಪಾಶ್ಚಾತ್ಯ ರಾಷ್ಟ್ರದಲ್ಲಿ ಹುಟ್ಟಿದ್ದೇವೆ. ಯಾಕೆಂದ್ರೆ ನಮ್ಮಗಳ ಮೂಲಕ ಅಲ್ಲೆಲ್ಲ ಶ್ರೀರಾಮಕೃಷ್ಣರ ಸಂದೇಶ ಪ್ರಸಾರವಾಗಲಿ ಅಂತ. ಇದು ನಿವೇದಿತಾ ಭಾವನೆ. ಶ್ರೀಮಾತೆಯವರಿಗೆ ಅವರ ಬೇರೆ ಬೇರೆ ದೇಶದ ಮಕ್ಕಳು ಕೊಟ್ಟ ಉಪಹಾರವನ್ನೇ ಆಗಲಿ, ಬಹುಮಾನವನ್ನೇ ಆಗಲಿ ಅವರು ಬಹಳ ಜೋಪಾನವಾಗಿ ಇಟ್ಟಿರ್ತಿದ್ರು. ಯಾಕೆಂದ್ರೆ ಆ ವಸ್ತುಗಳೆಲ್ಲ ಬಹಳ ಅಮೂಲ್ಯವಾದವುಗಳು. ಮುಂದೆ ಅವುಗಳನ್ನೆಲ್ಲ ಒಂದು ವಸ್ತು ಸಂಗ್ರಹಾಲಯ ಮಾಡಿ ಅದರಲ್ಲಿ ಇಡಬಹುದು ಅಂತನ್ನುವ ಈ ಭಾವನೆಯಿಂದಲ್ಲ. ಅವ್ರು ಹೇಳ್ತಾರೆ, ಈ ವಸ್ತುಗಳಿಗೆಲ್ಲ ಏನು ಬೆಲೆ ಇದೆ, ಆದ್ರೆ ಈ ವಸ್ತುಗಳ ಹಿನ್ನೆಲೆಯಲ್ಲಿ ಕೊಟ್ಟವರ ನೆನಪಿರುತ್ತದಲ್ಲ, ಅದು ಬಹಳ ಅಮೂಲ್ಯವಾದ್ದು ಅಂತ. ಒಮ್ಮೆ ಸ್ವಾಮಿ ಗೌರೀಶ್ವರಾನಂದರು ಶ್ರೀಮಾತೆಯವರ ಬಟ್ಟೆಗಳನ್ನ, ವಸ್ತುಗಳನ್ನ ಎಲ್ಲ ತೆಗೆದು ಹೊರಗಡೆ ಬಿಸಿಲಿಗೆ ಹಾಕ್ತಾ ಇದ್ರು. ಆಗ ಅಲ್ಲೊಂದು ಅಸ್ಸಾಂ ಸಿಲ್ಕ್ ಶಾಲು ಕಾಣಿಸ್ತು. ಅದು ಹುಳ ಹಿಡಿದು ಅಲ್ಲಲ್ಲಿ ಹರಿದೋಗಿತ್ತು, ಬಿಸಾಡೋದಕ್ಕೆ ಯೋಗ್ಯವಾಗಿತ್ತು. ಸ್ವಾಮಿಗಳು ಶ್ರೀಮಾತೆಯವರಿಗೆ ಅದನ್ನ ತೋರಿಸಿ ಹೇಳ್ತಾರೆ, ಅಮ್ಮ, ಇದನ್ನೆಲ್ಲ ಇಟ್ಕೊಂಡು ಏನ್ ಪ್ರಯೋಜನ, ಎಲ್ಲ ಹರಿದು ಹೋಗ್ಬಿಟ್ಟಿದೆ, ಎಸ್ದು ಬಿಡ್ತೇನೆ ಅಂತ. ಆಗ ಶ್ರೀಮಾತೆಯವರು ಹೇಳ್ತಾರೆ, ಇಲ್ಲ ಮಗು, ಅದು ನಿವೇದಿತಾ ಬಹಳ ಪ್ರೀತಿಯಿಂದ ನನಗ್ ಕೊಟ್ಟದ್ದು, ಅದು ಹಾಗೆ ಇರಲಿ ಅಂತ. ಬಳಿಕ ಶ್ರೀಮಾತೆಯವರು ಆ ಸಿಲ್ಕ್ ಶಾಲನ್ನ ತಮ್ಮ ಕೈಗೆ ತೆಗೆದುಕೊಂಡು ಅದನ್ನ ಪ್ರೀತಿಯಿಂದ ಒಂದ್ಸಲ ನೋಡಿ, ಅದಕ್ಕೆ ಇನ್ನೂ ಹುಳ ಹಿಡಿದಿರಲಿ ಅಂತ ಅದರ ಪದರಗಳಲ್ಲಿ ಕರಿಜೀರಿಗೆ ಬೀಜಗಳನ್ನಿಟ್ಟು ಬಹಳ ಎಚ್ಚರಿಕೆಯಿಂದ ಒಳಗೆ ಎತ್ತಿ ಇಡ್ತಾರೆ. ಎತ್ತಿ ಇಡ್ತಾ ಹೇಳ್ತಾರೆ, ಇದನ್ನ ನೋಡಿದ್ರೆ ನನಗೆ ನಿವೇದಿತಾ ನೆನಪಾಗುತ್ತೆ. ಆಕೆ ಎಷ್ಟು ಒಳ್ಳೆ ಹುಡುಗಿ. ಮೊದಲು ಅವಳಿಗೆ ನನ್ನ ಜೊತೆ ಮಾತನಾಡೋದಕ್ಕಾಗ್ತಿರ್ಲಿಲ್ಲ, ಯಾರಾದರೊಬ್ರು ಅನುವಾದ ಮಾಡಿ ಹೇಳಬೇಕಾಗ್ತಿತ್ತು. ಆದ್ರೆ ಈಗ ಅವಳು ಬಂಗಾಳಿ ಭಾಷೆ ಕಲಿತು ಬಿಟ್ಟಿದ್ದಾಳೆ. ಅವಳಿಗೆ ನನ್ನ ತಾಯಿಯನ್ನ ಕಂಡ್ರೆ ತುಂಬಾ ವಿಶ್ವಾಸ ಅಂತ. ಭಗಿನಿ ನಿವೇದಿತಾ ಒಂದು ಹುಡುಗಿಯರ ಶಾಲೆ ಸ್ಥಾಪಿಸಿದ ಕತೆ, ಅವಳು ಭಾರತದ ಮೇಲ್ಮೆಗಾಗಿ ದುಡಿದ ಕತೆ ನಿಮಗೆಲ್ಲ ತಿಳಿದಿರಬಹುದು. ಆದ್ರೆ ಆಕೆ ಶ್ರೀಮಾತೆಯವರ ಜೀವಿತಾವಧಿಯಲ್ಲೇ ತೀರಿಕೊಳ್ತಾಳೆ. ಒಂದು ದಿನ ನಿವೇದಿತಾಳ ಸ್ನೇಹಿತೆಯೊಬ್ಳು, ಅವಳ ಹೆಸರು ಸಿಸ್ಟರ್ ಕ್ರಿಸ್ತೀನೆ, ಅವಳು ನಿವೇದಿತಾ ಸ್ಕೂಲಿನ ಸುಧೀರಾ ದೇವಿಯ ಜೊತೆಗೆ ಶ್ರೀಮಾತೆಯವರ ದರ್ಶನಕ್ಕೆ ಬರ್ತಾಳೆ. ಆಗ ಶ್ರೀಮಾತೆಯವರು ಸುಧೀರಾ ದೇವಿಯ ಹತ್ರ ಹೇಳ್ತಾರೆ, ಆಹಾ, ಇವರಿಬ್ರು ಒಟ್ಟಿಗೆ ಸಂತೋಷವಾಗಿದ್ರು, ಈಗ ಇವಳೊಬ್ಬಳೇ ಇರಬೇಕಾಗಿದೆ ಅಂತ ಹೀಗೆ ಹೇಳ್ತಾ ಬಳಿಕ ಕ್ರಿಸ್ತೀನೆ ಹತ್ರ ಹೇಳ್ತಾರೆ, ನಿವೇದಿತಾ ತೀರಿ ಹೋದ್ರಿಂದ ನಮಗೇ ಎಷ್ಟು ದುಃಖವಾಗಿದೆ, ಇನ್ನು ನಿನಗೆಷ್ಟು ದುಃಖವಾಗಿರ್ಲಿಕ್ಕಿಲ್ಲಮ್ಮ, ಎಷ್ಟು ಒಳ್ಳೆಯ ವ್ಯಕ್ತಿ ಅವಳು, ಈಗ ಅವಳಿಗಾಗಿ ಎಷ್ಟೊಂದು ಜನ ಕಣ್ಣೀರು ಸುರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಹೇಳ್ತಾ ಶ್ರೀಮಾತೆಯವರೇ ಕಣ್ಣೀರು ಕರೆದ್ರು. ಸ್ವಲ್ಪ ಹೊತ್ತಿನ ಮೇಲೆ ನಿವೇದಿತಾ ಸ್ಕೂಲಿನ ವಿವರಗಳನ್ನೆಲ್ಲ ಕ್ರಿಸ್ತೀನೆಯನ್ನ ಕೇಳಿ ತಿಳಿದುಕೊಂಡ್ರು. ಮಿಸ್ ಮ್ಯಾಕ್ಲಾಡ್ ಎಂಬವಳು ಸ್ವಾಮಿ ವಿವೇಕಾನಂದರ ಇನ್ನೊಬ್ಬ ಶಿಷ್ಯೆ. ಈಕೆ ಕೊನೆಯವರೆಗೂ ಅವಿವಾಹಿತಳಾಗಿ ಉಳಿದುಕೊಂಡು ಸ್ವಾಮಿ ವಿವೇಕಾನಂದರ ಸಂದೇಶಗಳನ್ನ ಪ್ರಸಾರ ಮಾಡ್ತಾ ಇದ್ಲು. ಇವಳು ಭಾಷಣ ಕಲೆಯಲ್ಲಿ ಒಳ್ಳೆ ನಿಪುಣೆ. ಶ್ರೀಮಾತೆಯವರು ಇವಳ ಮೇಲೆ ತಮ್ಮ ದಿವ್ಯ ವ್ಯಕ್ತಿತ್ವದ ಮೂಲಕ ಎಂಥ ಪ್ರಭಾವ ಬೀರಿದ್ದಾರೆ ಅಂತನ್ನೋದು ತುಂಬಾ ಸ್ವಾರಸ್ಯಕರ ವಿಷಯ. ಒಮ್ಮೆ ಸ್ವಾಮಿ ನಿರ್ಭಯಾನಂದರು ಎಂಬವರು ಈ ಮೆಕ್ಲಾಡ್ ಅನ್ನ ಕರೆದುಕೊಂಡು ಬೇಲೂರು ಮಠದಿಂದ
ಕಲ್ಕತ್ತಾದ ಉದ್ಬೋಧನಕ್ಕೆ ಬರ್ತಾರೆ. ಬಂದು ಶ್ರೀಮಾತೆಯವರೊಂದಿಗೆ ಮಾತಾಡಿಕೊಂಡು ಸಂಜೆಯ ಆರತಿಯ ಹೊತ್ತಿಗೆ ಬೇಲೂರು ಮಠಕ್ಕೆ ಹಿಂತಿರುಗಿದರು. ಆಕೆ ದೇವಸ್ಥಾನದಲ್ಲಿ ಆರತಿ ನೋಡಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಂಡು ಅತಿಥಿ ಗೃಹಕ್ಕೆ ಹೊರಟ್ಲು. ಅಷ್ಟೊತ್ತಿಗಾಗಲೇ ಕತ್ತಲಾಗಿ ಬಿಟ್ಟಿತ್ತಾದ್ರಿಂದ ಒಬ್ಬರು ಬ್ರಹ್ಮಚಾರಿಗಳು ಅವಳ ಜೊತೆಗೆ ಲಾಠಿನ ಹಿಡಿದುಕೊಂಡು ಬಂದ್ರು. ಮಿಸ್ ಮ್ಯಾಕ್ಲಾರ್ಡ್ ಸ್ವಲ್ಪ ದೂರ ಮುಂದೆ ಹೋಗಿ ಆಗಿತ್ತು. ಹಿಂದಿನಿಂದ ಬ್ರಹ್ಮಚಾರಿಗಳು ಲಾಠಿನ ಹಿಡಿದುಕೊಂಡು ಅವಳ ಹತ್ತಿರ ಬಂದ್ರೆ ಅವಳು ತನ್ನಷ್ಟಕ್ಕೆ ಏನೋ ಹೇಳಿಕೊಳ್ತಿರೋದು ಕೇಳಿಸ್ತು. ಸ್ವಲ್ಪ ಕಿವಿ ಕೊಟ್ಟು ಕೇಳಿದಾಗ ಅವಳು ಹೇಳಿಕೊಳ್ತಾ ಇದ್ದಾಳೆ, ನಾನು ಅವ್ರನ್ನ ನೋಡಿದೆ ಅಂತ. ಅಷ್ಟೊತ್ತಿಗಾಗ್ಲೇ ಹತ್ತಿರ ಬಂದ ಬ್ರಹ್ಮಚಾರಿಗಳನ್ನ ಕಂಡು ಅವರ ಕಿವಿಯ ಬಳಿ ಬಗ್ಗಿ ತುಂಬಾ ಆವೇಶದಿಂದ ಆಕೆ ಹೇಳ್ತಾಳೆ, ಶ್ರೀಮಾತೆಯವರು, ನಾನು ನೋಡಿದೆ ಅಂತ. ಅವಳ ಈ ಭಾವಾವೇಶ ಎಷ್ಟು ತೀವ್ರವಾಗಿತ್ತು ಅಂತಂದ್ರೆ ಸುಮಾರು 1 ಫರ್ಲಾಂಗ್ ದೂರ ಹೋಗುವವರೆಗೂ ಅವಳು ಆವೇಶಭರಿತಳಾಗಿ ಹೆಜ್ಜೆ ಹಾಕ್ತಿದ್ಲು. ಅವಳ ಹೆಜ್ಜೆ ಎಲ್ಲಿ ಬೀಳುತ್ತೆ ಅಂತಲೇ ಅವಳಿಗೆ ಗೊತ್ತಿಲ್ಲ. ಅವಳು ನೆಲದ ಮೇಲೆ ನಡೆಯೋ ಹಾಗೆ ಕಾಣ್ತಿರಲಿಲ್ಲ. ಅಷ್ಟೊಂದು ಭಾವಾವೇಶ ಅವಳಲ್ಲಿ ತುಂಬಿ ಹೋಗಿತ್ತು. ಯಾಕೆಂದ್ರೆ ಅವಳ ಮನಸ್ಸಿನೊಳಗೆ ಸಂಪೂರ್ಣ ಶ್ರೀಮಾತೆಯವರೇ ತುಂಬಿ ಹೋಗಿಬಿಟ್ಟಿದ್ರು. ಆಕೆ ಹೆಜ್ಜೆ ಹೆಜ್ಜೆಗೂ ಅಮ್ಮ ಅಮ್ಮ ಅಂತಲೇ ಹೇಳ್ತಾ ಇದ್ಲು. ಯಾಕೆ, ಏನಾಗಿರಬಹುದು ಅವಳಿಗೆ? ತಾನು ಶ್ರೀಮಾತೆಯವ್ರನ್ನ ನೋಡಿದೆ ಅಂತಂದ್ರೇನರ್ಥ? ಶ್ರೀಮಾತೆಯವರ ದರ್ಶನದಿಂದಾಗಿ ಅಷ್ಟೊಂದು ಭಾವಾವೇಗ ಬರೋದಕ್ಕೇನ್ ಕಾರಣ ಅಂತ ಕೇಳಿದ್ರೆ ಅವಳಿಗೆ ಶ್ರೀಮಾತೆಯವರ ಅಪಾರ ಕೃಪೆಯಾಗಿಬಿಟ್ಟಿದೆ. ಈ ಅಪಾರ ಕೃಪೆಯಿಂದ ಅವಳಿಗೆ ಶ್ರೀಮಾತೆಯವರ ದಿವ್ಯ ದರ್ಶನವಾಗಿ ಬಿಟ್ಟಿದೆ. ಈ ದಿವ್ಯ ದರ್ಶನದ ಪರಿಣಾಮವಾಗಿ ಮನಸ್ಸಿನಲ್ಲಿ ಆನಂದದ ಲಹರಿ ಎದ್ದಿದೆ. ಮನಸ್ಸಿನಲ್ಲಿ ಶ್ರೀಮಾತೆಯವರ ದಿವ್ಯ ರೂಪ ಸ್ಥಾಯಿಯಾಗಿ ನಿಂತುಬಿಟ್ಟಿದೆ. ಆದ್ರಿಂದಲೇ ಈ ಭಾವಾವೇಶ. ಈ ಸಂದರ್ಭದಲ್ಲಿ ಭಗಿನಿ ನಿವೇದಿತಾ ಹೇಳಿದ್ದ ಒಂದು ಮಾತನ್ನ ನೆನಪಿಗೆ ತಂದುಕೊಳ್ಬೇಕು. ಏನು ಅಂತಂದ್ರೆ, ಅವಳು ಕ್ರಿಸ್ತನ ತಾಯಿಯಾದ ಮೇರಿಯ ಮೇಲೆ ಧ್ಯಾನ ಮಾಡ್ತಾ ಇದ್ರೆ ಅವಳಿಗೆ ಅಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದದ್ದು ಶ್ರೀಮಾತೆಯವರ ದಿವ್ಯ ಮುಖಮಂಡಲ. ಶ್ರೀಮಾತೆಯವರು ಆ ಪಾಶ್ಚಾತ್ಯ ಭಕ್ತೆಯರ ಮೇಲೆ ವಾತ್ಸಲ್ಯದ ಮಳೆಗರೆದದ್ದಷ್ಟೇ ಅಲ್ಲ, ಅವರ ಮೇಲೆ ದಿವ್ಯ ಕೃಪೆ ತೋರಿದಷ್ಟೇ ಅಲ್ಲ, ಕೆಲವು ಸಲ ಆ ಪಾಶ್ಚಾತ್ಯರ ಕೆಲವು ಸಂಪ್ರದಾಯಗಳನ್ನ ಕಂಡುಕೊಂಡು ಅವರೊಂದಿಗೆ ಅದರಂತೆಯೇ ನಡೆದುಕೊಳ್ಳುತ್ತಾರೆ. ಒಂದು ಸಲ ಒಬ್ಬಳು ಪಾಶ್ಚಾತ್ಯ ಮಹಿಳೆ, ಅವಳು ಭಕ್ತೆಯೇನೂ ಆಗಿರಲಿಲ್ಲ, ಕಲ್ಕತ್ತಾದಲ್ಲಿ ವಾಸವಾಗಿದ್ದಂತಹ ಒಬ್ಬಳು ಪಾಶ್ಚಾತ್ಯ ಮಹಿಳೆ, ಅವಳು ಶ್ರೀಮಾತೆಯವರ ವಿಚಾರವಾಗಿ ಕೇಳಿ ಅವರ ದರ್ಶನಕ್ಕಾಗಿ ಬಂದಿದ್ದಾಳೆ. ಶ್ರೀಮಾತೆಯವರು ಅವಳನ್ನ ಬಾ ಅಂತ ಸ್ವಾಗತಿಸಿ ತಮ್ಮ ಬಲದ ಕೈಯನ್ನ ಮುಂದೆ ಮಾಡ್ತಾರೆ. ಯಾಕೆ? ಅವಳಿಗೆ ಶೇಕ್ ಹ್ಯಾಂಡ್ ಕೊಡೋದಕ್ಕೆ. ಗಟ್ಟಿಯಾಗಿ ಅವಳ ಕೈ ಕುಲುಕಿ ಬಳಿಕ ಬಂಗಾಳಿ ಸಂಪ್ರದಾಯದ ಪ್ರಕಾರ ಅವಳ ಕೆನ್ನೆಯನ್ನ ಕೈಗಳಿಂದ ಮುಟ್ಟಿ ತುಟಿಗೊತ್ತಿಕೊಂಡ್ರು. ಇವೆಲ್ಲ ಪ್ರೀತಿ ಸೂಚಕವಾದ ಕೆಲವು ಸಂಪ್ರದಾಯದ ನಡವಳಿಕೆಗಳು. ಆ ಪಾಶ್ಚಾತ್ಯ ಮಹಿಳೆಯ ಮಗಳಿಗೆ ಕಾಯಿಲೆ, ಆದ್ರಿಂದ ಆಕೆ ಶ್ರೀಮಾತೆಯವರ ಆಶೀರ್ವಾದವನ್ನ ಬೇಡಿಕೊಳ್ತಾಳೆ. ಶ್ರೀಮಾತೆಯವರು ಹೃತ್ಪೂರ್ವಕವಾಗಿ ಹರಸಿದ್ದಲ್ಲದೆ ಶ್ರೀರಾಮಕೃಷ್ಣರಿಗೆ ಪೂಜೆ ಮಾಡಿದಂತಹ ಕೆಲವು ಬಿಲ್ವಪತ್ರೆಗಳನ್ನ ಹಾಗೂ ಒಂದು ಕಮಲ ಪುಷ್ಪವನ್ನ ಕೊಟ್ಟು ಹೇಳ್ತಾರೆ, ಇದನ್ನು ತೆಗೆದುಕೊಂಡು ಹೋಗಿ ನಿನ್ನ ಮಗಳ ತಲೆಗೆ ಮುಟ್ಸು ಅಂತ. ಆ ಪಾಶ್ಚಾತ್ಯ ಮಹಿಳೆ ಕೃತಜ್ಞತೆಗಳನ್ನ ಹೇಳಿ ಹೊರಟು ಹೋದ್ಲು. ಅವಳ ಮಗಳ ಕಾಯಿಲೆ ಬಹುಬೇಗ ವಾಸಿಯಾಯಿತು. ಅವಳ ಆನಂದಕ್ಕೆ ಪಾರವೇ ಇಲ್ಲ. ಆಗಾಗ ಬಂದು ಶ್ರೀಮಾತೆಯವರ ದರ್ಶನ ಮಾಡಿಕೊಂಡು ಹೋಗ್ತಾಳೆ. ಅವಳ ಭಕ್ತಿ ಪಕ್ವವಾಗುತ್ತದೆ. ಒಂದು ದಿನ ಅವಳು ಶ್ರೀಮಾತೆಯವರಿಂದ ಮಂತ್ರದೀಕ್ಷೆಯನ್ನ ಪಡೆದು ಕೃತಾರ್ಥಲಾಗ್ತಾಳೆ ಅಂತ ಇಲ್ಲಿಯವರೆಗೆ ಹೇಳಿ ಮುಂದಿನದನ್ನ ಶ್ರೀಮಾತೆಯವರ ಕೃಪೆಯಿಂದ ಮುಂದಿನ ಶನಿವಾರ ಹೇಳ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.